ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ತರಬೇತಿ ಶಾಲೆನಲ್ಲಿ ಅಜಿತ್ ಸಾಹೇಬ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಅಶ್ವಿನಿಗೆ ಹಿಡಿ ಶಾಪ ಹಾಕ್ತಿರ್ತಾಳೆ. ಹಾಳಾದವಳು ಅಶ್ವಿನಿಯಿಂದನೇ ಎಲ್ಲ ಹಾಳಾಗೋಯ್ತು. ನಾನು ನಮ್ಮ ಸಾಹೇಬ್ರು ಎಷ್ಟು ಚೆನ್ನಾಗಿದ್ವಿ, ಎಷ್ಟು ಪ್ರೀತಿಯಿಂದ ಇದ್ವಿ, ಎಲ್ಲ ಅವಳಿಂದ ಹಾಳಾಗೋಯ್ತು ಅಂತ ಈ ಕಡೆ ಭೂಮಿ ಒಂಥರ ಯೋಚನೆ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಅಜಿತ್ ರೂಮ್ ಅಲ್ಲಿ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಭೂಮಿ, ನೀನ್ ತಪ್ಪು ಮಾಡ್ಬಿಟ್ಟೆ. ಅವತ್ತು ಅಗ್ರಿಮೆಂಟ್ ಪೇಪರ್ ನ ನೀನು ಆಚೆ ತೆಗೆದು ಇಟ್ಟಿಲ್ಲ ಅಂದಿದ್ರೆ, ಅಮ್ಮ ಹಾಸ್ಪಿಟಲ್ಗೆ ಹೋಗಿಲ್ಲ ಅಂದಿದ್ರೆ ನಾವಿಬ್ರು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ನೀನು ಒಬ್ರಿಗೊಬ್ರು ಪ್ರೀತಿ ಕೂಡ ಮಾಡ್ತಾ ಇದ್ವಿ, ಒಬ್ರಿಗೊಬ್ರು ಹೇಳ್ಕೊಂಡು ತುಂಬಾ ಚೆನ್ನಾಗಿರ್ಬೋದಾಗಿತ್ತು. ಎಲ್ಲ ಎಡವಟ್ಟ ಆಗೋಯ್ತು ಅಂತ ಇಲ್ಲಿ ಈ ಕಡೆ ಅಜಿತ್ ಸಫರ್ ಮಾಡ್ತಿದ್ರೆ, ಅಲ್ಲಿ ಭೂಮಿ ಬೇರೆ ತರನೇ ಸಫರ್ ಮಾಡ್ತಿರ್ತಾಳೆ. ಮತ್ತೆ ಈ ಕಡೆ ಭೂಮಿ ಒಂಥರ ಅಜಿತ್ ಬಗ್ಗೆ ಪ್ಲಸ್ ಪಾಯಿಂಟ್ ಆಗಿ ಯೋಚನೆ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಮೈನಸ್ ಪಾಯಿಂಟ್ ಆಗಿ ಯೋಚನೆ ಮಾಡ್ತಾಳೆ. ಅಲ್ಲ, ಈ ಸಾಹೇಬ್ರಿಗೆ ಎಷ್ಟು ಧೈರ್ಯ ಇರ್ಬೇಕು, ಎಷ್ಟು ಕೆಟ್ಟ ವ್ಯಕ್ತಿ. ನನ್ನ ಭಾಗ್ಯಮ್ಮನ ಜೈಲಿಂದ ಬಿಡುಗಡೆ ಮಾಡಲ್ಲ ಅಂತ ಮಾತಾಡ್ಕೋತಾರಾ? ಏನು ಬೇಕಾಗಿಲ್ಲ, ನಾನೇ ಇನ್ಸ್ಪೆಕ್ಟರ್ ಆಗ್ಬಿಟ್ಟು ನನ್ನ ಭಾಗ್ಯಮ್ಮನ ನಾನೇ ಬಿಡಿಸ್ಕೊತೀನಿ. ಇದು ನನ್ನ ಚಾಲೆಂಜು, ನನಗೆ ನಾನೇ ಹಾಕೊಂತಿರುವ ಚಾಲೆಂಜ್ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಮತ್ತೆ ಒಂಥರ ಸ್ಟ್ರಾಂಗ್ ಆಗ್ತಿರ್ತಾಳೆ. ಈ ಕಡೆ ಅಜಿತ್ ಅಂತೂ ಸಿಕ್ಕಾಬಟ್ಟೆ ಕಣ್ಣೀರ್ ಹಾಕ್ತಿರ್ತಾರೆ. ಭೂಮಿ ಈ ಮನೆಗೆ ಇನ್ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ನ ನೆನ್ಸ್ಕೊಂಡು ಸಿಕ್ಕಾಬಟ್ಟೆ ಬಿಕ್ಕಿ ಅಳ್ತಿರ್ತಾನೆ. ಸೊ ಇಷ್ಟೆಲ್ಲ ಆಗತ್ತೆ. ಅದಾದ ನಂತರ ಬೆಳಗಾಗತ್ತೆ. ಅಜಿತ್ ಡ್ಯೂಟಿ ಮೇಲೆ ಸಿದ್ಧಘಟ್ಟ ಸ್ಟೇಷನ್ಗೆ ಹೋಗ್ತಾರೆ. ಸತ್ಯನ ಕೂಡ ಅಲ್ಲೇ ಇರ್ತಾರೆ, ಸದಾನಂದ್ ಅವ್ರು ಕೂಡ ಅಲ್ಲೇ ಇರ್ತಾರೆ. ಸದಾನಂದ್ ಅವ್ರಿಗೆ ಭಾಗ್ಯಮ್ಮನ ಕೇಸ್ ಪ್ರಕಾರ ಬಂದ್ಬಿಟ್ಟು ಆ ಫೈಲ್ ಎಲ್ಲ ಆದಷ್ಟು ಬೇಗ ನನ್ಗೆಲ್ಲ ಕೂಡ ಬೇಕು ಅಂತ ಹೇಳ್ಬಿಟ್ಟು, ಡೀಟೇಲ್ಸ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಸೀರಿಯಸ್ ಆಗಿ ಭಾಗ್ಯಮ್ಮನ ಬಿಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಸತ್ಯಣ್ಣನ ಹತ್ರ ಕೂಡ ಮಾತಾಡ್ತಿರ್ತಾರೆ. ಅದಾದ ನಂತರ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಕೂಡ ಒಂದಷ್ಟು ಭೂಮಿ ಬಗ್ಗೆ, ಇವರಿಬ್ಬರ ಪ್ರೀತಿ ಬಗ್ಗೆ ಸತ್ಯಣ್ಣ ಕೂಡ ಮಾತಾಡ್ತಿರ್ತಾರೆ. ಅಜಿತ್ ಕೂಡ ಭೂಮಿ ಬಗ್ಗೆ ಮಾತಾಡ್ತಿರ್ತಾರೆ. ಹೀಗೆ ಭಾಗ್ಯಮ್ಮನ 1 ವರ್ಷ ಆದ್ರೂ ಬಿಡ್ಸಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಗಿಲ್ಟ್ ಫೀಲ್ ಕಾಡ್ತಿದೆ ಸತ್ಯಣ್ಣ ಅಂತ ಹೇಳ್ಬಿಟ್ಟು ಅಜಿತ್ ಮಾತಾಡ್ತಿರುವಾಗ ದೇವ್ರಿದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಕೂಡ ಸಮಾಧಾನ ಮಾಡ್ತಿರುವಾಗ ಅಷ್ಟರಲ್ಲಿ ಅಜಿತ್ಗೆ ಒಂದು ಕಾಲ್ ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾಲ್. ಆ ಒಂದು ಕಾಲ್ ಇನ್ಫಾರ್ಮೇಶನ್ ಕೊಟ್ಟಿರುವ ಪ್ರಕಾರ ಅಜಿತ್ ಆ ಪ್ಲೇಸ್ಗೆ ಹೋಗ್ತಾರೆ. ಆ ಪ್ಲೇಸ್ ಯಾವ್ದಪ್ಪ ಅಂತ ಹೇಳಿದ್ರೆ, ಭದ್ರ ಅಜಿತ್ ಕೈಯಿಂದ ತಪ್ಪಿಸ್ಕೊಂಡಿರ್ತಾನಲ್ವಾ, ಶಾರದನ ಕೊಲ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪಾಯ್ಸನ್ ಇಂಜೆಕ್ಷನ್ ಕೊಟ್ಬಿಟ್ಟು ಎಸ್ಕೇಪ್ ಆಗಿರ್ತಾರೆ. ಈ ಕಡೆ ಭದ್ರ ದೇವಯ್ಯನಿ ಮಾಡಿಸಿರುವಂತದ್ದು. ಸೊ ಭದ್ರ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಹಾಗಾಗಿ ಒಂದು ಫಾರ್ಮ್ ಹೌಸ್ ಅಲ್ಲಿ ಇರ್ತಾನೆ. ಆ ಪ್ಲೇಸ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇಲ್ಲಿ ಭದ್ರ ಮತ್ತೆ ಭದ್ರನ್ ಕಡೆ ಪುಡಿ ರೌಡಿಗಳು ಎಲ್ಲರೂ ಕೂಡ ಸಿಗರೇಟ್ ಅನ್ನ ಸೇದ್ಕೊಂಡು ಕುಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಈ ಕಡೆ ಭದ್ರಂಗೆ ಆ ಪ್ಲೇಸ್ ಕೂಡ ಸೆಟ್ ಆಗ್ತಿರಲ್ಲ, ಸ್ವಲ್ಪ ಹೈಫೈ ರೌಡಿ ಅಂತಾನೆ ಹೇಳ್ಬೋದು. ಹಾಗಾಗಿ ಹುಡುಗರಿಗೆಲ್ಲ ಹೇಳ್ತಿರ್ತಾನೆ, ಇನ್ನೂ ಒಳ್ಳೆ ಚೆನ್ನಾಗಿರೋ ಪ್ಲೇಸ್ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಈ ಕಡೆ ಅಜಿತ್ ಎಂಟ್ರಿ ಕೊಡ್ತಾರೆ. ಅಜಿತ್ ಎಂಟ್ರಿ ಕೊಟ್ಬಿಟ್ಟು ಈ ಕಡೆ ಭದ್ರನ ಬೆನ್ ಹಿಂದೆ ಗನ್ನನ್ನ ತೋರಿಸ್ಬಿಟ್ಟು ಈ ಕಡೆ ಒಂದು ರೌಂಡ್ ಬಂದ್ಬಿಟ್ಟು ಈ ಕಡೆ ಎಂಟ್ರಿ ಕೊಡ್ತಾರೆ ಎದುರುಗಡೆ. ಭದ್ರ ಅಂತೂ ಇಲ್ಲಿ ಯಾರು ಕೂಡ ಬರೋ ಸಾಧ್ಯತೆನೇ ಇಲ್ಲ ಅಂದ್ಬಿಟ್ಟು ತುಂಬಾ ಬಿಂದಾಸ್ ಆಗಿ ಸಿಗರೇಟ್ ಸೇತ್ಕೊಂಡು ಕುಡ್ಕೊಂಡು ಆರಾಮಲ್ಲಿ ಕುತ್ಕೊಂಡು ಪಾರ್ಟಿ ಮಾಡ್ತಿದ್ದ. ಅಜಿತ್ ಬಂದ್ಬಿಟ್ಟು ಆ ಗನ್ನನ್ನ ತೆಗೆದ್ಬಿಟ್ಟು ಭದ್ರನ ಮುಂದೆ ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ಇಟ್ಬಿಟ್ಟು ಒಂದು ರೌಂಡ್ ತಿರುಗಿಸ್ತಾನೆ ಆ ಗನ್ನನ್ನ. ಇವನು ಹಾಗೆ ಗುರಾಯಿಸ್ತಿರ್ತಾನೆ. ಈ ಕಡೆ ಭದ್ರ ಫುಲ್ಲು ಶಾಕ್ ಅಲ್ಲಿ ಭಯದಿಂದ ಅಜಿತ್ನೇ ನೋಡ್ತಿರ್ತಾನೆ. ಅಜಿತ್ ಕೊಡ್ತಿರುವಂತಹ ಲುಕ್ ಅನ್ನ ನೋಡ್ಬಿಟ್ಟು ಒಂದ್ಸಲ ಅದ್ರು ಹೋಗ್ಬಿಡ್ತಾನೆ ಈ ಕಡೆ ಭದ್ರ. ಆದ್ರೆ ಭದ್ರ ಏನ್ ಅಹಂಕಾರಕ್ಕೆ ಏನ್ ಕಮ್ಮಿ ಇಲ್ಲ. ಅಜಿತ್ನ ನೋಡ್ಬಿಟ್ಟು ಸ್ಮೈಲ್ ಮಾಡ್ಬಿಟ್ಟು ಮತ್ತೆ ಸಿಗರೇಟ್ ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಅಜಿತ್ ಬಂದ್ಬಿಟ್ಟು ಹಾಗೆ ಕೂತ್ಕೊಂಡ್ಬಿಟ್ಟು ಹವರ್ ಯು ಮಿಸ್ಟರ್ ಭದ್ರ ಅಂತ ಕೇಳ್ತಾರೆ. ಒಳ್ಳೆ ಬಿಡಾರನೇ ಹುಡ್ಕೊಂಡಿದ್ಯಾ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ಒಂಥರ ಚೆನ್ನಾಗಿದೆ, ಒಂಥರ ಮಜಾ ಬರ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ವ್ಯಂಗ್ಯವಾಗಿ ಮಾತಾಡ್ತಿರುವಾಗ ಈ ಕಡೆ ಸರ್ ಏನ್ ಗೊತ್ತಾ, ಇವತ್ ಯಾಕೋ ಎಣ್ಣೆ ಎಷ್ಟೇ ಕುಡಿದ್ರು ಏರ್ತಾನೆ ಇಲ್ಲ ಸರ್ ಅಂತ ಮತ್ತೆ ಈ ಕಡೆ ಭದ್ರ ಹೇಳ್ತಿರ್ತಾರೆ. ಓ ಹೌದಾ ಅಂತ ಹೇಳ್ಬಿಟ್ಟು ಅಜಿತ್ ಸ್ಮೈಲ್ ಮಾಡ್ಬಿಟ್ಟು ಬಾ ಸ್ಟೇಷನ್ಗೆ ಹೋಗೋಣ, ಅಲ್ಲಿ ಚೆನ್ನಾಗಿ ಏರತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಿರ್ತಾರೆ. ಆಗ ಈ ಕಡೆ ಭದ್ರ ಇದ್ದಾನು, ನಿನ್ ತಾಕತ್ತೇನಿದ್ರು ಈ ಯೂನಿಫಾರ್ಮು, ಈ ರಿವಾಲ್ವರು, 4 ಪೀಸಿಗಳು ಅಷ್ಟೇ ತಾನೆ ನಿನ್ ಪವರು. ನಿನಗ್ ತಾಕತ್ತಿದ್ರೆ ಯೂನಿಫಾರ್ಮ್ ತೆಗ್ಬಿಟ್ಟು ನನ್ನ ಹತ್ರ ಫೈಟ್ ಮಾಡು, ಒಬ್ಬನೇ ಫೈಟ್ ಮಾಡು ನಿನ್ ತಾಕತ್ತಿದ್ರೆ ಅಂತ ಈ ಕಡೆ ಭದ್ರ ಅಜಿತ್ಗೆ ಸವಾಲ್ ಮಾಡ್ತಾರೆ. ಅಬ್ಬಾ ನನಗೂ ಇದೇ ಬೇಕಾಗಿದ್ದು, ಇವಾಗ ನನಗೆ ತಾಕತ್ ಬಂದಿದೆ ಅಂತ ಹೇಳಿದಾಗ ನೀನು ಗಂಡಸೇ ಆಗಿದ್ರೆ ನನ್ನ ಜೊತೆ ಒಬ್ಬನೇ ಫೈಟ್ ಮಾಡು ನೋಡೋಣ, ಯೂನಿಫಾರ್ಮ್ ಬಿಚ್ಚಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೆ ಈ ಕಡೆ ಭದ್ರ ಸವಾಲ್ ಆಗ್ತಿರ್ತಾನೆ. ಆಗ ಈ ಕಡೆ ಅಜಿತ್ ಇದ್ದವರು ಎದ್ಬಿಟ್ಟು, ನನಗೂ ಈ ಯೂನಿಫಾರ್ಮ್ ಹಾಕೊಂಡು ನಿನ್ಗೆ ಹೊಡೆದು ಸಾಕಾಗಿ ಹೋಗಿತ್ತು, ನೀನ್ ಹಾಕಿ ಚಾಲೆಂಜ್ ಒಂಥರ ಮಜಾ ಇದೆ ಅಂತ ಹೇಳ್ಬಿಟ್ಟು ಹಾಕಿರೋ ಒಂದು ಕ್ಯಾಪ್ ಅನ್ನ ಕೂಡ, ಪೊಲೀಸ್ ಕ್ಯಾಪ್ ಅನ್ನ ಕೂಡ ಅಜಿತ್ ಈ ಕಡೆ ತೆಗೆದಿಟ್ಬಿಡ್ತಾರೆ. ರಿವಾಲ್ವರ್ ಕೂಡ ಸೈಡಿಗೆ ಇಟ್ಬಿಡ್ತಾರೆ. ಅಲ್ಲಿಗೆ ಭದ್ರ ಮತ್ತೆ ಅಜಿತ್ನಿಗೆ ಫೈಟಿಂಗ್ ಶುರು ಆಗತ್ತೆ. ಈ ಕಡೆ ಭದ್ರ ಅಜಿತ್ ಮೇಲೆ ಎಗರೋದಕ್ಕೆ ಹೋಗ್ತಾರೆ. ಅಜಿತ್ ಬಿಡ್ಬೇಕಲ್ಲ, ಸಿಕ್ಕಾಮಟ್ಟ ಹಿಗ್ಗ ಮುಗ ಚೆಚ್ಚ ಹಾಕ್ಬಿಡ್ತಾನೆ ಈ ಕಡೆ ಭದ್ರನ್ ಕಡೆ ಪುಡಿ ರೌಡಿಗಳು ಕೂಡ ಅಜಿತ್ ಮೈ ಮೇಲೆ ಎಗರೋದಕ್ಕೆ ಬರ್ತಾರೆ. ಎಲ್ಲರನ್ನು ಕೂಡ ಮಣ್ಣು ಮುಗಿಸ್ತಾರೆ ಈ ಕಡೆ ಅಜಿತ್ ಅವರು. ಆ ಪುಡಿ ರೌಡಿಗಳೆಲ್ಲ ಎಲ್ಲೆಲ್ಲೋ ಹೋಗಿ ಬಿದ್ಬಿಡ್ತಾರೆ, ಕೈಯೆಲ್ಲ ಮುರಿದು ಹಾಕ್ಬಿಡ್ತಾನೆ. ಇನ್ನೊಂದು ಭದ್ರಂದ ಆಲ್ರೆಡಿ ಒಂದು ಕೈ ಮುರಿದು ಹಾಕಿದ್ದ, ಇನ್ನೂ ಒಂದು ಕೈ ಬ್ಯಾಲೆನ್ಸ್ ಇತ್ತು, ಅದನ್ನು ಕೂಡ ತಿರ್ಪು ಹಾಕ್ಬಿಡ್ತಾನೆ ಈ ಕಡೆ ಅಜಿತ್. ಸಿಕ್ಕಾಬಟ್ಟೆ ಫೈಟ್ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಮನೆಯಲ್ಲಿ ಶ್ರವಣ್ ಮತ್ತೆ ಸಂಗೀತ ಇಬ್ರು ಕೂಡ ಗಾರ್ಡನ್ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿತಿರ್ತಾರೆ. ಈ ಕಡೆ ಸಂಗೀತನ್ಕಂತೂ 3 ಹೊತ್ತು ಭೂಮಿದೆ ಜ್ಞಾನ ಆಗಿರುತ್ತೆ. ಶ್ರವಣ, ಭೂಮಿ ಮತ್ತೆ ಯಾವಾಗಂತ ಬರೋದು, ಭೂಮಿನ ಯಾವಾಗ್ಲೂ ನಾವು ನೋಡಕ್ ಹೋಗೋದು ಅಂದಾಗ, ಅಲ್ಲಕ್ಕ ಹೋಗ್ ಬಂದು ಇನ್ನು 24 hour
ಆಗಿಲ್ಲ, ಯಾವಾಗ ನೋಡಿದ್ರು ನೀನು ಅವಳದೇ ಜಪ ಮಾಡ್ತಿರ್ತೀಯಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಭೂಮಿ ಬಗ್ಗೆನೇ ಮಾತಾಡ್ತಿರುವಾಗ ಅಲ್ಲಿಗೆ ಶ್ರವಣ್ಗೆ ಒಂದು ಕಾಲ್ ಬರುತ್ತೆ. ಅಜಿತಿನ್ ಕಾಲ್ ಆಗಿರುತ್ತೆ. ಮಾವ ಈ ಕಡೆ ಭದ್ರಾ ಸಿಕ್ಬಿಟ್ಟಿದ್ದಾನೆ ನನ್ನ ಕೈನಲ್ಲಿ ಅಂತ ಹೇಳಿದಾಗ ಈ ಕಡೆ ಶ್ರವಣಿದವನು ಯಾವ ಕಾರಣಕ್ಕೂ ವೆರಿ ಗುಡ್, ಯಾವ ಕಾರಣಕ್ಕೂ ಅವನ್ನ ಬಿಡ್ಲೇ ಬೇಡ, ಯಾರು ನಮ್ಮ ಶಾರದನ ಕೊಲೆ ಮಾಡಕ್ಕೆ ಪಾಯ್ಸನ್ ಇಂಜೆಕ್ಷನ್ ಯಾರು ಕೊಟ್ಟಿದ್ದು ಅಂತ ತಿಳ್ಕೊಂಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಮಾತಾಡ್ತಿರುವಾಗ ಅಲ್ಲಿಗೆ ದೇವಯಾನಿ ಬಂದ್ಬಿಟ್ಟು ಎಲ್ಲ ಕೂಡ ಕೇಳಿಸ್ಕೊಂಡ್ಬಿಡ್ತಾಳೆ. ದೇವಯಾನಿ ಅದ್ರೋಗ್ಬಿಡ್ತಾಳೆ ಭಯದಿಂದ. ಸರಿ ಆಯ್ತು ಮಾವ, ನೀವು ಬನ್ನಿ ಸ್ಟೇಷನ್ಗೆ ಅಂತ ಹೇಳ್ಬಿಟ್ಟು ಕಾಲನ್ನು ಕಟ್ ಮಾಡ್ತಾರೆ. ಆಗ ಈ ಕಡೆ ಸಂಗೀತ ಇದ್ದವರು ಯಾರ್ದು ಕಾಲು ಅಂತ ಹೇಳಿದಾಗ ನಮ್ಮ ಅಜಿತ ಭದ್ರನ ಹಿಡಿದೇನಂತೆ, ಶಾರದನ್ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ರಲ್ವಾ, ಅವನು ಯಾರು ಅಂತ ಬಾಯಿ ಬಿಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಇವತ್ತು ಯಾವ ಕಾರಣಕ್ಕೂ ಬಾಯಿ ಬಿಡಿಸ್ತಾನೆ ಅಂತ ಹೇಳಿದಾಗ ಈ ಕಡೆ ದೇವಯಾನಿ ಅಲ್ಲೇ ಇದ್ದವಳು ಎಲ್ಲ ಕೂಡ ಕೇಳಿಸ್ಕೊತಾಳೆ. ಬಾ ದೇವಯಾನಿ ಅಂತ ಹೇಳಿದಾಗ ಈ ಕಡೆ ಸಂಗೀತರು ಇಲ್ಲ ನನಗೊಂದು 10 ನಿಮಿಷ ಕೆಲಸ ಇದೆ ಅಂತ ಹೇಳಿದಾಗ ಈ ಕಡೆ ಶ್ರವಣ್ಗೆ ಏನೋ ಒಂಥರ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ ದೇವಯಾನಿ ಮೇಲೆ. ದೇವಯಾನಿ ಎಲ್ಲೋಗ್ತಿದ್ಯಾ ಅಂತ ಶ್ರವಣ್ ಕೇಳಿದಾಗ ಅದು ಸ್ವಲ್ಪ ಮೆಡಿಕಲ್ ಅಲ್ಲಿ ಮಾತ್ರೆ ತರ್ಲಿಕ್ಕಿದೆ ಅಂತ ಹೇಳಿದಾಗ ಓ ಹೌದಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅಲ್ಲಿಗೆ ದೇವಯಾನಿ ಓಡ್ಕೊಂಡು ಹೋಗ್ತಾಳೆ. ಈ ಕಡೆ ಭದ್ರಾ ಸ್ಟೇಷನ್ಗೆ ಹೋಗ್ತಾಳೆ. ಈ ಕಡೆ ಶ್ರವಣಿದ್ದವರು ಅಲ್ಲ ಈ ದೇವಯ್ಯನಿಗೆ ಗೊತ್ತಾಗಿದ ತಕ್ಷಣ ಎಲ್ಲಿಗೆ ಹೋಗ್ತಿರ್ಬೋದು ಅಂತ ಹೇಳ್ಬಿಟ್ಟು ಅನುಮಾನ ಕಾಡೋದಕ್ಕೆ ಶುರುವಾಗ್ಬಿಟ್ಟು ಈ ಕಡೆ ಸಂಗೀತಂಗೆ ಅಕ್ಕ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಪಟ್ಟ ದೇವಯ್ಯನಿ ಹಿಂದೆನೆ ಹೋಗ್ತಾರೆ. ದೇವಯ್ಯನಿ ಒಂದು ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರೆ ದೇವಯ್ಯನಿನ ಫಾಲೋ ಮಾಡ್ಕೊಂಡು ಈ ಕಡೆ ಶ್ರವಣ್ ಕೂಡ ದೇವಯ್ಯನಿ ಹಿಂದೆನೆ ಹೋಗ್ತಾರೆ. ಇನ್ನೊಂದ್ ಕಡೆ ನೀನು ಭದ್ರನ ಸೆಲ್ ಒಳಗಡೆ ಹಾಕೊಂಡು ಚೆನ್ನಾಗಿ ಹಾಕೊಂಡು ರುಬ್ತಾ ಇರ್ತಾರೆ. ಈ ಕಡೆ ಅಜಿತ್ ಅವರು ಯಾರು ನಿನ್ಗೆ ಸುಪಾರಿ ಕೊಟ್ಟಿದ್ದು, ಯಾರು ನಮ್ಮ ಶಾರದತೆನ ಕೊಲೆ ಮಾಡಕ್ ಹೇಳಿದ್ದು, ಯಾರು ನಿನ್ಗೆ ಹೇಳಿದ್ದು ಅಂತ ಹೇಳ್ಬಿಟ್ಟು ತುಂಬಾ ಹಿಗ್ಗ ಮುಗ್ಗ ಬಾರಿಸಿರ್ತಾನೆ. ನೀನ್ ಎಷ್ಟೇ ಹೊಡೆದ್ರು ಕೂಡ ನಾನು ಬಾಯಿ ಬಿಡಲ್ಲ ಅಂದಾಗ ಅಜಿತ್ ಬೇರೆ ದಾರಿ ಇಲ್ದನೆ ಅವನಿಗೆ ಬೇರೆ ಟ್ರೀಟ್ಮೆಂಟೇ ಕೊಡ್ತಾ ಇರ್ತಾರೆ. ಆ ಟ್ರೀಟ್ಮೆಂಟ್ ತಡ್ಕೊಳಕ್ ಆಗದಲೆ ಸರಿ ಎಲ್ಲ ಬಾಯ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಗೊತ್ತಾ ಸರ್, ನಾನು ರೌಡಿ, ನನಗೆ ಯಾವ ದ್ವೇಷನೂ ಇಲ್ಲ ನಿಮ್ ಫ್ಯಾಮಿಲಿ ಮೇಲೆ, ನನ್ಗೆ ದುಡ್ಡು ಕೊಟ್ರೆ ಅವ್ರು ಹೇಳಿದ ಕೆಲಸನ ಮಾಡೋದಷ್ಟೇ ನನ್ನ ಕೆಲಸ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದಾಗ ಯಾರು ಹೇಳು ನಿನಗೆ ಇಂಜೆಕ್ಷನ್ ಕೂಡ ಕೇಳಿದ್ದು, ಶಾರದತನ ಸಾಯಿಸಕ್ಕೆ ಯಾರು ಹೇಳಿದ್ದು, ದೇವಯಾನಿ ಅತ್ತೆನಾ ಅಂತ ಹೇಳ್ತಿರ್ತಾನೆ. ಅದು ಅಂತ ಹೇಳ್ತಿರ್ತಾನೆ. ಇನ್ನೇನು ದೇವಯಾನಿ ಹೆಸರು ಬಾಯಿ ಬಿಡೋಷ್ಟೊತ್ತಿಗೆ ಇಲ್ಲಿಗೆ ದೇವಯಾನಿ ಎಂಟ್ರಿ ಕೊಟ್ಬಿಡ್ತಾಳೆ. ದೇವಯಾನಿ ಇನ್ನೇನು ಭದ್ರ ಬಾಯಿ ಬಿಟ್ಬಿಡೋದು ಅಂತ ಹೇಳ್ಬಿಟ್ಟು ಈ ಸಲ ಬಹಳ ಸ್ಟ್ರಾಂಗ್ ಆಗಿದ್ರಲ್ವಾ ಶ್ರವಣ್ ಮಾತನ್ನ ಕೇಳಿಸ್ಕೊಂಡು, ಹಾಗಾಗಿ ಇನ್ನೇನು ಭದ್ರ ಬಾಯಿ ಬಿಡ್ತಾನೆ ಅಂತ ಹೇಳ್ಬಿಟ್ಟು ದೇವಯಾನಿ ಓಡ್ಕೊಂಡು ಬಂದಿರ್ತಾಳೆ. ಬಂದ್ಬಿಟ್ಟು ಈ ಕಡೆ ಭದ್ರನ ಈ ಕಡೆ ಕೈಯಿಂದನೇ ಎಳ್ಕೊಂಡು ಯಾಕೋ ಹೀಗ್ ಮಾಡ್ದೆ, ನಮ್ಮ ಫ್ಯಾಮಿಲಿ ಮೇಲೆ ಯಾಕೋ ನಿನ್ಗೆ ಇಷ್ಟು ದ್ವೇಷ, ಯಾಕೋ ನಮ್ಮ ಶಾರದನ್ಗೆ ಸಾಯ್ಸಕ್ ನೋಡ್ದೆ, ಯಾರೋ ಹೇಳಿದ್ದು ನಿನ್ಗೆ, ಹೇಳು ಬೊಗ್ಳು ಅಂತ ಹೇಳ್ಬಿಟ್ಟು ಅಲ್ಲೇ ಕಣ್ಸನ್ನೆ ಮಾಡ್ಬಿಡ್ತಾಳೆ. ಅಂದ್ರೆ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಕಣ್ಸನ್ನೆ ಮಾಡ್ಬಿಡ್ತಾಳೆ. ಅದನ್ನೆಲ್ಲ ಈ ಕಡೆ ಅಜಿತ್ ಅಬ್ಸರ್ವ್ ಮಾಡ್ತಿರ್ತಾರೆ. ಅತ್ತೆ ಸ್ವಲ್ಪ ಸುಮ್ಮನೆ ರೀ, ನಾನು ಬಾಯಿ ಬಿಡಿಸ್ತಿದ್ದೀನಿ ತಾನೆ, ನಿಮಗೆ ಯಾರು ಹೇಳಿದ್ದು ಇಲ್ಲಿಗೆ ಬರ್ಲಿಕ್ಕೆ, ನಿಮಗೆ ಯಾರು ಹೇಳಿದ್ದು ಇಲ್ಲಿಗೆ ಬರ್ಲಿಕ್ಕೆ ಅಂತ ಹೇಳಿದಾಗ ಅದು ನೀನು ಇಷ್ಟು ದಿನ ನನ್ನ ಮೇಲೆ ಅಪದಾನೆ ಹೊರಿಸ್ತಿದ್ಯಲ್ಲ, ಈಗ ಭದ್ರ ಸಿಕ್ತಾ ಅಂತ ನಂಗೆ ಗೊತ್ತಾಯ್ತು. ಭದ್ರ ಯಾಕೋ ನಿನ್ನಿಂದ ನನ್ನ ಮೇಲೆ ಅಜಿತ ಮನೆಯವರೆಲ್ಲರೂ ಕೂಡ ಅನುಮಾನ ಪಡ್ತಿದ್ದಾರೆ, ನಿನ್ನಿಂದ ನಾನು ವನವಾಸ ಪಡ್ತಾ ಇದ್ದೀನಿ, ನೀನ್ ಮಾಡಿರೋ ಕೆಲಸದಿಂದ ನಾನು ಇಲ್ಲಿ ಒದ್ದಾಡ್ತಿದ್ದೀನಿ ಗೊತ್ತೇನೋ, ಯಾಕೋ ಹೀಗೆ ಮಾಡ್ದೆ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ರಪ ಅಂತ ಆಚೆಯಿಂದನೇ ರಪ ಅಂತ ಹೇಳ್ಬಿಟ್ಟು ಅವನ್ನ ಕೂದಲ ಹಿಡ್ಕೊಂಡು ಕೆನ್ನೆಗೆ ಬಾರಿಸ್ತಿರ್ತಾಳೆ. ಅಲ್ಲಿಗೆ ಶ್ರವಣು ಬಂದ್ಬಿಡ್ತಾರೆ. ಬಾವಾ ನೀವಾ ಅಂತ ಹೇಳ್ಬಿಟ್ಟು ದೇವಯಾನಿ ಅದ್ರೋಗ್ಬಿಡ್ತಾಳೆ. ಅಲ್ಲ ದೇವಯಾನಿ, ಈ ಸ್ಟೇಷನ್ ಅಲ್ಲಿ ಭದ್ರ ಇದ್ದೇನೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು, ನೀನ್ ಎದಕ್ ಬಂದೆ ಅಂತ ಹೇಳಿದಾಗ ಅದು ನನಗೆ ಹೇಗೋ ಗೊತ್ತಾಯ್ತು, ನೋಡಿ ಬಾವಾ ನನ್ನನ್ನ ಅಪರಾಧಿಯನ್ನಾಗಿ ಮಾಡಿದೆಲ್ಲ ಇವನು, ಹಾಗೆ ಹೀಗೆ ಅಂದ್ಬಿಟ್ಟು ಮತ್ತೆ ಹಿಗ್ಗ ಮುಗ ಬಾರಿಸೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಶ್ರವಣ್ ಅವರು ಬೈತಾರೆ, ಇದೇನು ಸ್ಟೇಷನ್ ಅನ್ಕೊಂಡಿದ್ದೀರಾ, ಮಾರ್ಕೆಟ್ ಅಂತ ಅನ್ಕೊಂಡಿದ್ದೀರಾ, ಬನ್ನಿ ಈ ಕಡೆ ಬಾ ಈ ಕಡೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿನ ಎಳ್ದ್ಬಿಡ್ತಾರೆ. ಈ ಕಡೆ ಅಜಿತ್ ಇದ್ದವರು ಬಿಡ್ದಲೆ ಮತ್ತೆ ಹೊಡಿಯೋಕೆ ಶುರು ಮಾಡ್ತಾರೆ. ಭದ್ರನ್ಗೆ ಬೊಗಳು ಯಾರು ಹೇಳಿದ್ದು ಯಾರು ಅದು ಕಿಲ್ಲ ಯಾರು ಅಂತ ಹೇಳಿದಾಗ ಅದು ಲೇಡಿ ಅಂತ ಹೇಳಕ್ ಹೋಗ್ತಾನೆ. ಅಲ್ಲ ಸರ್ ಲೇಡಿ ಅಲ್ಲ, ಅದು ಜೆಂಟ್ಸು, ಅದು ಲೇಡಿ ಅಲ್ಲ ಜೆಂಟ್ಸ್ ಅದು ಅಂತ ಹೇಳಿದಾಗ ಯಾರದು ಬೊಗಳು ಅಂತ ಹೇಳಿದಾಗ ಅದು ಯಾರು ಅಂತ ನಮಗೂ ಕೂಡ ಗೊತ್ತಾಗಲ್ಲ, ಡೈರೆಕ್ಟ್ ಆಗಿ ಅವರು ನಮ್ಮನ್ನ ಮೀಟ್ ಮಾಡಲ್ಲ, ನಾವೆಲ್ಲಾದ್ರೂ ಬಾಯ್ ಬಿಟ್ಟು ಅವ್ರ ಹೆಸರು ಹೇಳ್ಬಿಡ್ತೀವಿ ಅಂದ್ಬಿಟ್ಟು ಒಂದು ಲೆಟರ್ ಕೊಡ್ತಾರೆ, ಇಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಅದ್ರ ಪ್ರಕಾರ ನಾವು ಮಾಡೋದಷ್ಟೇ, ಇಂಥವ್ರು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಈ ಕಡೆ ಭದ್ರ ಕೈ ಚೆಲ್ಬಿಡ್ತಾನೆ. ಅಜಿತ್ಗೆ ಎಲ್ಲೋ ಒಂದ್ ಕಡೆ ಕಾಡ್ತಿರುತ್ತೆ, ಇದು ದೇವಯಾನಿ ಅತ್ತೆದೆ ಕೈವಾಡ ಅಂತ ಹೇಳ್ಬಿಟ್ಟು, ಸರಿ ನಿನ್ನ ಆಮೇಲೆ ವಿಚಾರಿಸ್ತೀನಿ ಅನ್ಬಿಟ್ಟು ಹಾಗೆ ಸೆಲ್ ಒಳಗಡೆ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಆಚೆ ಬರ್ತಾರೆ. ಈ ಕಡೆ ಶ್ರವಣ್ ಅಂತೂ ದೇವಯಾನಿಗೆ ಹಿಗ್ಗ ಮುಗ್ಗ ಬೈತಿರ್ತಾರೆ. ಅಲ್ಲ ದೇವಯಾನಿ ನೀನ್ ಯಾಕೆ ಬರಕ್ ಹೋದೆ, ನಿನ್ನ ಯಾರು ಇಲ್ಲಿಗೆ ಬರಕ್ ಹೇಳಿದ್ದು ಅಂತ ಬೈತಿರುವಾಗ, ಅಲ್ಲ ಬಾವ ಅಜಿತ್ ನನ್ ಮೇಲೆ ಅಪಾದನೆ ಹೊರಿಸ್ತಿರುವಾಗ ನಾನ್ ಯಾಕೆ ಸುಮ್ನೆ ಇರ್ಬೇಕು, ಈ ಭದ್ರನ ಬಾಯಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನ್ ಬಂದಿರೋದು ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಕೂಡ ಹೇಳ್ತಿರ್ತಾರೆ. ಸರಿ ಮನೆಗೋಡೋಣ ಬಾ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿನ ಕಳಿಸ್ಕೊಡ್ತಿರ್ತಾರೆ. ಈ ಕಡೆ ಅಜಿತ್ ಅಂತೂ ದೇವಯಾನಿ ಅತ್ತೆ ಮೇಲೆ ಒಂದು ಸ್ಟ್ರಾಂಗ್ ಆಗಿ ಗೊತ್ತಿರುತ್ತೆ, ದೇವಯಾನಿನೇ ಮಾಡಿರೋದಂತ, ಯಾವ ಕಾರಣಕ್ಕೂ ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಆದಷ್ಟು ಬೇಗ ಪತ್ತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಮನ್ಸಲ್ಲೇ ಸ್ಕೆಚ್ ಹಾಕೋತಿರ್ತಾರೆ. ಸೊ ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಶ್ರವಣ್ ದೇವಯಾನಿ ಅಜಿತ್ ಕೂಡ ಮನೆಗೆ ವಾಪಸ್ ಆಗ್ತಾರೆ. ಮನೆಗೆ ವಾಪಸ್ ಆಗುವಾಗ ಅಜಿತ್ಗೆ ಒಂದು ಶಾಕ್ ಕಾದಿರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಈ ಕಡೆ ಭೂಮಿ ಟ್ರೈನಿಂಗ್ ನ ಮುಗಿಸ್ಬಿಟ್ಟು, ಭೂಮಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ನ ಅಟೆಂಡ್ ಮಾಡಿ ಆದಷ್ಟು ಬೇಗ, ಎಷ್ಟೇ ಆದ್ರೂ ಅಜಿತ್ನ ಜೊತೆಗೆ ಬೆಳೆದವಳಲ್ವಾ, ಕಲ್ತಿರೋಳಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿ ಒಂದು ಭೂಮಿ ಟ್ರೈನಿಂಗ್ ನ ಅಟೆಂಡ್ ಮಾಡಿರೋದ್ರಿಂದ ಭೂಮಿ ಪಾಸ್ ಆಗಿರ್ತಾಳೆ. ಹಾಗಾಗಿ ಅವಳಿಗೆ ಒಂದು ಕಾನ್ಸ್ಟೇಬಲ್ ಆಗಿ ಒಂದು ಪೋಸ್ಟ್ ಆಗಿರುತ್ತೆ, ಅದು ಬಳ್ಳಾರಿನಲ್ಲಿ ಆಗಿರುತ್ತೆ. ಹಾಗಾಗಿ ಅವಳ ಒಂದು ಕೆಲವೊಂದು ವಸ್ತುಗಳನ್ನಾಗಿರ್ಬೋದು, ಬಟ್ಟೆಗಳನ್ನಾಗಿರ್ಬೋದು ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾಳೆ. ಮನೆಗೆ ಬಂದು ನೋಡಿದಾಗ ಅಜಿತ್ಗೆ ಫುಲ್ಲು ಶಾಕ್ ಆಗುತ್ತೆ. ಭೂಮಿ ನೀನಿಲ್ಲಿ ಅಂತ ಹೇಳಿದಾಗ, ಹೌದು ಸಾಹೇಬ್ರೆ ನಾನು ಇದರಲ್ಲಿ ಟ್ರೈನಿಂಗ್ ಅಲ್ಲಿ ಪಾಸ್ ಆಗಿದ್ದೀನಿ, ನನ್ನ
ನನಗೆ ಬಳ್ಳಾರಿನಲ್ಲಿ ಕಾನ್ಸ್ಟೇಬಲ್ಗೆ ಪೋಸ್ಟ್ ಸಿಕ್ಕಿದೆ, ನಾನು ಇವಾಗ ಹೊರಡಬೇಕು, ಹೊರಗಡೆ ಕ್ಯಾಬ್ ಕಾಯ್ತಿದೆ ಅಂತ ಹೇಳಿದಾಗ ಅಷ್ಟರಲ್ಲಿ ಈ ಕಡೆ ಸಂಗೀತ ಅವ್ರು ಬರ್ತಾರೆ. ಏನು ಹೇಳ್ತಿದ್ಯಾ ಭೂಮಿ, ನೀನು ಕಾನ್ಸ್ಟೇಬಲ್ ಆಗಬೇಕು, ಹೌದು ಪಾಸ್ ಆಗಿದೆಯಾ ಟ್ರೈನಿಂಗಲ್ಲಿ, ಹೌದು ನಿಮ್ಮ ಅಪ್ಪನ ಆಸೆ ಏನು ಕಾನ್ಸ್ಟೇಬಲ್ ಟ್ರೈನಿಂಗಲ್ಲಿ ಪಾಸ್ ಆಗಬೇಕು, ಕಾನ್ಸ್ಟೇಬಲ್ ಆಗಬೇಕು ಅನ್ನೋದಷ್ಟೇ ಆಗಿತ್ತು. ನೀನು ಮತ್ತೆ ಇವಾಗ ಡ್ಯೂಟಿಗೇನು ಜಾಯ್ನ್ ಆಗ್ತಿದ್ಯಾ, ನೀನು ಮನೇಲೇ ಇರು, ನೀನು ಹೇಗಿದ್ರು ನಿನ್ನ ಕನಸು ಈಡೇರ್ತಲ್ಲ, ನಿಮ್ಮ ಅಪ್ಪನ ಕನಸು ಈಡೇರ್ತಲ್ಲ, ನೀನು ಈ ಮನೆ ಸಸಿಯಾಗಿ ಇರು, ನೀನು ಎಲ್ಲಿಗೂ ಹೋಗೋದು ಬೇಡ ಅಂತಾಗ ಇಲ್ಲ ಅತ್ತೆ ನಾನು ಹೋಗಲೇಬೇಕು, ಹೊರಗಡೆ ಕ್ಯಾಬ್ ಕಾಯ್ತಿದೆ ಅಂತ ಹೇಳಿದಾಗ ಅಷ್ಟರಲ್ಲಿ ಶ್ರವಣ್ ಕೂಡ ಬರ್ತಾರೆ. ಅಲ್ಲಮ್ಮ ನೀನೇನಕ್ಕೆ ಹೋಗ್ಬೇಕು, ನೀನ್ ಯಾಕೆ ಅಜಿತನ್ ಬಿಟ್ಟು ಹೋಗ್ಬೇಕು, ನಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋಗ್ಬೇಕು, ನಿನಗೇನು ಡ್ಯೂಟಿ ಮಾಡೋ ಅಗತ್ಯ ಏನಿದೆ, ನಿನ್ಗೇನು ಟ್ರೈನಿಂಗ್ ಹೋಗ್ಬೇಕು, ಪಾಸ್ ಆಗಬೇಕು ಕಾನ್ಸ್ಟೇಬಲ್ದು ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ತಗೊಳ್ಳೋ ಮಟ್ಟಿಗೆ ಆಗ್ಬೇಕು ಅಂತ. ಈಗ ಆಯ್ತಲ್ಲ ಎಲ್ಲ, ಈ ಮನೆ ಬಿಟ್ಟು ಏನಕ್ಕೆ ಹೋಗ್ತಿದ್ಯಾ ನೀನು, ಎಲ್ಲೂ ಹೋಗ್ಬಾರ್ದು ಅಂತಾಗ ಇಲ್ಲ ಸಾಹೇಬ್ರೆ ನಾನು ಹೋಗ್ಲೇಬೇಕು ಅಂತ ಹೇಳಿದಾಗ ಈ ಕಡೆ ಅಜಿತ್ಗೂ ಕೂಡ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಈ ಕಡೆ ಅಜಿತ್ಗೆ ಇರು ಅನ್ನಕ್ಕೂ ಆಗಲ್ಲ, ಹೋಗು ಅನ್ನೋ ಪರಿಸ್ಥಿತಿನೂ ಇಲ್ಲ. ಆದ್ರೂ ಕೂಡ ಇರು ಅನ್ನಕ್ಕೆ ಅವನಿಗೆ ಪಾಪ ಬಾಯಿ ಇರ್ತಾ ಇಲ್ಲ, ತುಂಬಾ ಅದ್ರೋಗಿರ್ತಾರೆ ಈ ಕಡೆ ಅಜಿತ್ ಅವರು. ಈ ಕಡೆ ಸಂಗೀತ ಅವರಂತೂ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ತಲೆ ಒತ್ತಿಡ್ಕೊಂತಿರ್ತಾರೆ. ಈ ಕಡೆ ಅಜಿತ್ಗೆ ಫುಲ್ಲು ಶಾಕ್ ಆಗುತ್ತೆ. ಅಮ್ಮನಿಗೆ ಕನ್ವಿನ್ಸ್ ಮಾಡ್ತಿರ್ತಾರೆ, ಅಮ್ಮ ಏನ್ ಗೊತ್ತಾ, ಒಂದೇ ತಿಂಗಳು ಬಳ್ಳಾರಿನಲ್ಲಿರೋದು, ಆಮೇಲೆ ಈ ಕಡೆನೆ ಟ್ರಾನ್ಸ್ಫರ್ ಮಾಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಸಂಗೀತ ಅವರಿಗೆ ಸಮಾಧಾನ ಮಾಡ್ತಿರುವಾಗ, ಹೌದಾ ಒಂದ್ ತಿಂಗಳಿಗೆ ವಾಪಸ್ ಬರ್ತಾಳ, ಇಲ್ಲಿಗೆ ವಾಪಸ್ ಬರ್ತಾಳ, ಅವಳು ಡ್ಯೂಟಿ ಮಾಡೋದೇನ್ ಬೇಡ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅಷ್ಟು ದೂರ ಎಲ್ಲ ಹೋಗೋದ್ ಬೇಡ, ಬೇಕಿದ್ರೆ ಮನೆಯಿಂದನೇ ಇಲ್ಲೇ ಹೋಗಿ ಎಲ್ಲಾದ್ರೂ ಮಾಡ್ಲಿ, ಇಲ್ಲ ನಿನ್ ಜೊತೆನೆ ಮಾಡ್ಲಿ, ಆದ್ರೆ ಮನೆ ಬಿಟ್ಟು ಹೋಗೋದ್ ಮಾತ್ರ ಬೇಡ ಅಂದಾಗ ಇನ್ನು ಒಂದೇ ತಿಂಗಳು ಅಲ್ಲಿರೋದು, ಆಮೇಲೆ ಇಲ್ಲಿಗೆ ಟ್ರಾನ್ಸ್ಫರ್ ನಾನು ಮಾಡಿಸ್ಕೋತೀನಿ ಅಂತ ಈ ಕಡೆ ಅಜಿತ್ ಅವರು ಹೇಗೋ ಒಂದು ಸಂಗೀತನ್ಗೆ ಕನ್ವಿನ್ಸ್ ಮಾಡ್ತಾರೆ. ಈ ಕಡೆ ಶ್ರವಣ್ ಕೂಡ ಇಷ್ಟ ಇಲ್ಲದೆ ಇದ್ರು ಸಂಗೀತನ್ಗೆ ಒಂದು ಸಮಾಧಾನ ಮಾಡ್ತಾರೆ. ಭೂಮಿ ಹೋಗೋದು ಯಾರಿಗೂ ಕೂಡ ಇಷ್ಟ ಇರಲ್ಲ, ಆದ್ರೆ ಭೂಮಿಗೆ ಒಂಥರ ಬೇಸರ ಆಗಿರುತ್ತೆ, ಯಾಕಂದ್ರೆ ಭಾಗ್ಯಮ್ಮನ ಬಿಡಿಸಬಾರ್ದು ಅಂತ ಈ ಅಜಿತ್ ಮತ್ತೆ ಸತ್ಯಣ್ಣ ಮಾತಾಡಿರೋದನ್ನ ಲಕ್ಷ್ಮಕ್ಕ ಹೇಳಿರೋದ್ರಿಂದ ಭೂಮಿಗೆ ಒಂಥರ ತುಂಬಾ ಫೀಲ್ ಆಗಿರುತ್ತೆ, ತುಂಬಾ ಬ್ಯಾಡ್ ಒಂದು ಇಂಟೆನ್ಷನ್ ಇರುತ್ತೆ, ಈ ಕಡೆ ಅಜಿತ್ ಮೇಲೆ ಕೋಪ ಇರುತ್ತೆ. ಒಟ್ಟಾರೆಯಾಗಿ ಈಗ ಭೂಮಿ ಬಳ್ಳಾರಿಗೆ ಹೊರಟಿದ್ದಾರೆ ಒಂದು ಕಾನ್ಸ್ಟೇಬಲ್ ಪೋಸ್ಟ್ ಸಿಕ್ಕಿರೋದ್ರಿಂದ. ಹಾಗಾದ್ರೆ ಭೂಮಿ ಕಾನ್ಸ್ಟೇಬಲ್ ಪೋಸ್ಟ್ ನ ತುಂಬಾ ಚೆನ್ನಾಗಿ ನೀಟಾಗಿ ಹ್ಯಾಂಡಲ್ ಮಾಡ್ಬಿಟ್ಟು ಅಜಿತ್ ತರನೇ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗುವ ಒಂದು ಎಲ್ಲ ಸಾಧ್ಯತೆನೂ ಕೂಡ ಆದಷ್ಟು ಬೇಗ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾದ್ರೆ ನಾಳೆ ಭೂಮಿ ಬಳ್ಳಾರಿಗೆ ಹೊರಡ್ತಾಳ ಅಥವಾ ಬೇರೆ ಏನಾದ್ರೂ ಟ್ವಿಸ್ಟ್ ಕೊಡ್ತಾರಾ, ಕೊನೆಗೂ ದೇವಯಾನಿ ಸಿಕ್ಕಾಕೋತಾಳ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಸೊ ಇವತ್ತಿಗೆ ಈ ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬೈ ಫ್ರೆಂಡ್ಸ್.